ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೇರಿ ಒಣಗಿದೆನ್ನೆದೆಗೆ ಮಳೆಯ ತಂದವರು ಒಣಗಿದೆನ್ನೆದೆಗೆ ಮಳೆಯ ತಂದವರು ಬಿಸಿಲ ತೆರೆಯ ಸೀಳಿ ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೇರಿ. ಈ ಭಾವನೆಗಳು ಅನ್ನುವಾಗ ಹಲವಷ್ಟು ವಿಷಯಗಳು ನಮ್ಮ ತಲೆಗೆ ಬರ್ತವೆ. ಅಂದರೆ ಮನುಷ್ಯ ಸಮಾಜಮುಖಿ ಜೀವಿ ಅನ್ನೋದು ನಿಮಗೆ ಗೊತ್ತೇ ಇದೆ. ಹಾಗೆ ತುಂಬ ಭಾವನಾತ್ಮಕ ಜೀವಿ ಕೂಡ. ಹೇಗೆ ಅನ್ನೋದನ್ನ ನಾನು 2 ಉದಾಹರಣೆಗಳ ಮೂಲಕ ತಿಳಿಸ್ತೀನಿ. ಮೊದಲನೆಯದು ಅರ್ಜುನ ಎಂಬ ಆನೆ. ಯಾರಿಗೆ ತಾನೇ ನೆನಪಿಲ್ಲ ಹೇಳಿ? ಮೈಸೂರಿನ ದಸರಾದಲ್ಲಿ ಅಂಬಾರಿಯನ್ನ ಹೊರ್ತಾ ಇದ್ದ ಆನೆ ಮೃತಪಟ್ಟಿದೆ ಅನ್ನುವ ವಿಷಯ ಗೊತ್ತಾದ ತಕ್ಷಣ ಹಲವಷ್ಟು ಜನರು ತುಂಬಾ ದುಃಖವನ್ನ ವ್ಯಕ್ತಪಡಿಸಿದ್ರು. ಹೇಳೋಕೋದ್ರೆ ಅದೊಂದು ದೈತ್ಯವಾದ ಪ್ರಾಣಿ. ಆದ್ರೆ ನಮ್ಮನೆ ಒಂದು ಸಾಕು ಪ್ರಾಣಿಯನ್ನ ಕಳ್ಕೊಂಡ ರೀತಿಯ ಒಂದು ಸಂಕಟ. ಅದು ಮಾವುತನ ಜೊತೆ ಪಳಗಿದ ರೀತಿಯಾಗಿರ್ಬೋದು, ಅಂಬಾರಿಯನ್ನ ಹೊತ್ಕೊಂಡು ಗಜಗಾಂಭೀರ್ಯದಿಂದ ನಡ್ಕೊಂಡು ಬರ್ತಾ ಇದ್ದ ರೀತಿಯಾಗಿರ್ಬೋದೇನೋ. ಒಟ್ಟಿನಲ್ಲಿ ಆ ಆನೆಗೆ ಒಂದು ದೈವಿಕ ಶಕ್ತಿ ಇರೋದ್ರಿಂದ ಇವತ್ತಿಗೂ ಕೂಡ ಎಲ್ಲರ ಮನಸ್ಸಲ್ಲಿ ಉಳಿದು ಬಿಟ್ಟಿದೆ. ಹಾಗೆ ಇನ್ನೊಂದು ಉದಾಹರಣೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಹೃದಯ ಸ್ತಂಭನದಿಂದ ತೀರ್ಕೊಂಡ್ರು ಅನ್ನುವ ವಿಷಯ ಗೊತ್ತಾದ ತಕ್ಷಣ ಕೋಟ್ಯಂತರ ಜನರು ಕಂಬನಿಯನ್ನ ಬಿಡ್ತಿದ್ರು. ಅವರ ವ್ಯಕ್ತಿತ್ವ ಆಗಿರ್ಬೋದು, ನಗು, ಹಾಗೆ ಪರಸ್ಪರ ಸಹಾಯ ಮಾಡುವ ಗುಣದಿಂದಲೇ ಇವತ್ತಿಗೂ ಕೂಡ ಹಲವಷ್ಟು ಜನರ ಪಾಲಿಗೆ ಅವರು ದೇವರಾಗಿ ಉಳಿದು ಬಿಟ್ಟಿದ್ದಾರೆ. ನಾವು ಕೂಡ ಕೇವಲ ಒಂದು ದೃಶ್ಯ ಮಾಧ್ಯಮಗಳಲ್ಲಿ ಅವರನ್ನ ನೋಡ್ಕೊಂಡು ಬಂದವರು. ಆದ್ರೂ ಕೂಡ ನಮ್ಮ ಕುಟುಂಬದವರು ಅಂದ್ರೆ ಒಬ್ಬ ಆತ್ಮೀಯರನ್ನ ಕಳ್ಕೊಂಡ ರೀತಿಯ ಒಂದು ಸಂಕಟ. ಈ 2 ಒಂದು ಸಂದರ್ಭಗಳನ್ನ ಗಮನಿಸಿದ್ರೆ ನಮ್ಗೆ ಮುಖ್ಯವಾಗಿ ಕಂಡು ಬರೋದು ಅವರ ವ್ಯಕ್ತಿತ್ವಗಳು. ಹಾಗೆ ನಾವು ಕೂಡ ತುಂಬಾ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿರೋದು. ಇವತ್ತಿಗೂ ಕೂಡ ಹಲವಷ್ಟು ಜನರಲ್ಲಿ ಈ ಭಾವನಾತ್ಮಕ ಗುಣ ಇರೋದ್ರಿಂದಲೇ ಮಾನವೀಯತೆ ಜೀವಂತವಾಗಿ ಉಳಿದು ಬಿಟ್ಟಿದೆ. ನೀವು ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಗೊತ್ತೋ ಗೊತ್ತಿಲ್ಲದೇನೋ ಪರಿಚಯವೇ ಇಲ್ಲದವರಿಗೆ ಹಲವಷ್ಟು ಜನ ಸಹಾಯವನ್ನ ಮಾಡ್ತಾರೆ, ಹಾಗೆ ನೋವಿಗೆ ಸ್ಪಂದಿಸ್ತಾರೆ ಕೂಡ. ನಾವು ಅಂದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಕೆಲವೊಂದಿಷ್ಟು ಅಂದ್ರೆ ಒಂದೇ ನಾಣ್ಯದಲ್ಲಿ 2 ಮುಖಗಳಿದ್ದಾಗೆ ಇನ್ನೊಂದಿಷ್ಟು ಜನರು ನಮ್ಮ ಕುಟುಂಬದವ್ರ ಜೊತೆ ಬೆರೀತಾರೆ, ಹಾಗೆ ನಮಗೂ ತುಂಬಾ ಆತ್ಮೀಯರಾಗ್ತಾರೆ. ಹಾಗೆ ದಿನ ಕಳೆದಂತೆ ಅವರವರ ಸ್ವಾರ್ಥಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದಿನ ಕಳೆದಾಗೆ ನಮ್ಮನ್ನ ಪರಿಚಯವೇ ಇಲ್ಲದವರಾಗೆ ವರ್ತನೆಯನ್ನ ಮಾಡ್ತಾರೆ. ಇಂಥವ್ರನ್ನ ನಾವು ಗಮನಿಸಿದಾಗ ಅವರಿಗೆ ಭಾವನೆಗಳೇ ಇಲ್ವಾ ಅನ್ನುವ ಒಂದು ಸಂಶಯವರು ಕೂಡ ಮೂಡುತ್ತೆ. ಇಂಥವರಿಗೆ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್? ಒಂದಂತೂ ಸತ್ಯ, ಕಾಲಾಯ ತಸ್ಮೈ ನಮಃ.